ದುರ್ಗದಲ್ಲಿ ಮಾಡಿದ್ದಾರೆ, ಒಳ್ಳೇದು, ಫ್ಯೂಚರ್ ಇದೆ ರೋಡ್ಗೆ. ಅದ್ರ ತಕ್ಕನಾಗೆ ಯಾರು ಉಪಯೋಗಿಸ್ತಾ ಇಲ್ಲ, ಅದೇ ಬೇಜಾರು. ನೋಡಿ ಇಲ್ಲಿ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ ಇಲ್ಲಿ ಹೋದ. ಅದೇ ಕೇಳಿ ಉಪಯೋಗಿಸ್ತಿದ್ದಾರೆ ರೋಡ್ನ. ಹೇಳಿ ಹೇಳ್ರಪ್ಪ, ಹೇಳ್ರು. ನಮ್ಮ ಬಸ್ ಅವ್ರು ಉಪಯೋಗಿಸ್ತಿದ್ದಾರೆ, ಲಾರಿ ಡ್ರೈವರ್ಸ್ ಉಪಯೋಗಿಸ್ತಿದ್ದಾರೆ. ಇಲ್ಲಿ ಬರ್ತಾರ ಅವರು ಮೇನ್ ರೋಡ್ ಹೋಗೋದು. ಯಾವ ಇವೆಲ್ಲ ಮೇನ್ ರೋಡ್ ತೋರಿಸ್ಲಾ, ಮೇನ್ ರೋಡಾಗ ಅರ್ಧ ಒಂದು ಬಸ್ ಎಷ್ಟಾಗ್ಲಿತ್ತು ಅಷ್ಟೇ ಜಾಗ ಬಿಟ್ಟು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಹಿಡಿಯುತ್ತೆ ಓಡಾಡೋದಕ್ಕೆ. ಇದು ಆ್ಯಕ್ಚುಲಿ ಗುಡ್ ಪಾಯಿಂಟ್. ನೋಡಿ, ಈ ಚಿಕ್ಕ ಮಕ್ಕಳುಗಳು ಇನ್ನು ಮೀಸೆನೇ ಬೆಳೆದಿಲ್ಲ, ರೋಡಲ್ಲೇ ಹೊಡೆದಾಡ್ತಿದ್ದಾವೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಇವನು ಆ್ಯಕ್ಚುಲಿ ಬುದ್ಧಿವಂತ ಅಂದರೆ ತಡಿರೋ ಜಾಗನೇ ಬಿಡೋಲ್ಲಲ್ರೋ ಗಾಡಿ ತಿರುಗ್ಸಕ್ಕೆ. ಹಿಂದೆ ಯಾರೋ ಅದು ನಾವು ನಿಮ್ಮಷ್ಟು ಪರ್ಫೆಕ್ಟ್ ಅಲ್ಲ ಕಣ್ರಪ್ಪ, ಏನೋ ಗಾಡಿ ತಗೊಂಬಿಟ್ಟಿದ್ದೀವಿ. ನೋಡಿ ಅವನು ಆಟೋದವನು ನಿಮಗೆ ಕವರ್ ಆಗಲಿಲ್ಲ ಅನ್ಸುತ್ತೆ. ಆಟೋದವನು ಏನು ಈ ಟ್ಯಾಂಕ್ ಮೇಲೆ ಹೊತ್ತು ಹಿಂಗೆ ಇಳಿಯೋಗೊಂದು ಹಿಂಗೆ ಬಂದ್ಬಿಟ್ಟಿರ್ತೀವಿ. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್. ಆದರೂ ಆಟೋದವ್ರನ್ನ ಮಾತಾಡ್ಸೋಕ್ಕೆ ಹೆದರಿಕೆ ಆಗುತ್ತೆ. ಯಾಕೆ ಹೇಳಿ? ಈ ನಾಯಿ ಕರ್ದೈತೆ ನಿಂಗೆ ಮೊದಲು ಸರಿಯಾಗಿ ಮಾತಾಡೋದ್ಕಲೆ. ಇವರೆಲ್ಲ ಬಿಟ್ಬಿಟ್ಟು ಆಟೋ ಓಡಿಸ್ತವ್ರಂತೆ. ಯಾಕೆ ಬೇಕು ಗುರು? ಎಲ್ಲೆಲ್ಲಿ ಬೇಕು ಎಲ್ಲ ಮತ್ತೆ ಟೂಲ್ಸು ಪಾಲ್ಸು ಹಾಕೊಂಡು ಮತ್ತೆ ಕೊಯ್ದ್ಬಿಟ್ರೆ ಯಾಕೆ ಬೇಕು? ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು. ಅದಕ್ಕೆ ಆಟೋದವರಿಂದ ನಾವು ದೂರ ಇದ್ಬಿಡೋಣ ನಾವೇನೆ. ಇವನು ಎಕ್ಸ್ಪ್ರೆಸ್ ಎಂಥದ್ದು ಪ್ರೆಸ್ ಆದರೆ ಪ್ರೆಸ್ಸೇ, ಕಾಯಿನ್ ಪ್ರೆಸ್ ಆದಂಗೆ ಪ್ರೆಸ್ ಆಗ್ಬೋದು. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ ಬರೀ ಇಂಥದೆಯ ಗುರು. ಇಲ್ಲಿ ಯಾವ ಎರಡು ಲೆಜೆಂಡ್ರಿ ಗಾಡಿ ಗುರು. ನಮ್ಮ ಪ್ರಜರ ಸ್ಪೋರ್ಟ್ಸ್ ಗುರು ಇಟ್ಟಾರೆ. ಒಂದು ಗಾದೆ ಇದೆ ಗೊತ್ತಾ, ಏನೋ ಅಲ್ಲಿದ್ದವನಿಗೆ ಕಡಲೆ ಇದ್ದವನಿಗೆ ಅಲ್ಲಿಲ್ಲ ಅಂತ. ಇದು ನೋಡೇ ಮಾಡಿರೋದು. ಈ ಗಾಡಿ ತಗೊಂಬಂದು ಎಲ್ಲಿ ನಿಲ್ಸಿದವ್ರು ನೋಡ್ಗುರು. ಪ್ರಜರ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಷ್ಟೇ.